Hi guys, welcome back to my channel. ಇವತ್ತು ನೋಡಿ ನೈಟೇ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ನಾನು ಅಕ್ಕನ ಅಣ್ಣ ಮನೆಗೆ ಹೋಗ್ತಾ ಇದ್ದೆ. ಅವರು ಮನೆ ಶಿಫ್ಟ್ ಮಾಡ್ತಾಯಿದ್ರು, ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ನಾನು ನೈಟ್ ಹೋಗ್ತಿದ್ದೆ. ಏಕೆಂದರೆ ಇವ್ರಿಗೆ ಕೆಲಸ ರಜೆ ಇರಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಇದು ನಾನು ಹೋಗ್ತಾ ಇರೋದು ಬುಧವಾರ ನೈಟ್, ಅಂದರೆ ಗುರುವಾರ ಬೆಳಗ್ಗೆ. ಅಂದರೆ ನಾಳೆ 12 ಗಂಟೆ ಆಗೋಗ್ಬಿಟ್ಟೈತೆ, ಗುರುವಾರ ಅಂತಲೇ ಹೇಳ್ತೀನಿ. ಬೆಳಗ್ಗೆನೇ ಹೋಗ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತೆ ಅಲ್ಲೇ ಹೋಗುವಾಗ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ, ಹಿಂದೆಗಡೆ ಕೂತ್ಕೊಂಡು. ಏಕೆ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ, ಗಾಳಿಗೆ ಕೂದಲೆಲ್ಲ ಹಾರಾಗ್ತಾಯಿದೆ. ಅದಕ್ಕೋಸ್ಕರ ಕಾರಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ನಾವು ಬೈಕಲ್ಲೇ ಹೋಗ್ತಾಯಿದ್ವಿ. ದೂರ ಇತ್ತು, ಆದರೂ ಬೈಕಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನೈಟ್ ಅಲ್ವಾ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಕಾರ್ ಮನೆ ಹತ್ರ ನೈಸಿಗೆ ಡ್ಯೂಟಿ ಎಲ್ಲ ಮಾಡ್ಕೊಂಡು ಬಂದಮೇಲೆ ಊಟ ಮಾಡಿ ಹೋಗ್ತಾ ಇರೋದು ನಾವು. ಮತ್ತು ಅವರು ಹೋಗಿ ನಿದ್ದೆ ಮಾಡಬೇಕು, ಮತ್ತು ಅವ್ರು ವಾಪಸ್ ಮನೆಗೆ ಬರಬೇಕು. ನಾನು ಒಬ್ಬರನ್ನೇ ಬಿಟ್ಬಿಟ್ಟು ಅವ್ರು ಬರ್ತಾ ಇರೋದು, ಯಾಕೆಂದರೆ ಡ್ಯೂಟಿಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ನಾವು ನಾಳೆ ಆಲುಕ್ಸೋದ್ರಿಂದ ಹೋಗಿ ಬಂದಿದ್ದಷ್ಟೇ. ನಾವೀಗ ಹೊಸ ಮನೆ ಹತ್ರ ಬಂದ್ವಿ. ನೈಟ್ ಬಂದು ಮಲಗಿ ಬೆಳಗ್ಗೆ ಎದ್ದು ಮತ್ತೆ ಬಂದ್ವಿ. ಅಲ್ಲಿಂದ 4:15 ಬಿಟ್ವಿ. ಇಲ್ಲಿ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗಿತ್ತು. ಆಮೇಲೆ ಅಲ್ಲಿಂದ ಬಂದಮೇಲೆ ಐಟಮ್ಸ್ ಎಲ್ಲ ತೊಗೊಂಡಿತ್ತು ಅಕ್ಕ, ಅವನ್ನೆಲ್ಲ ತೊಗೊಂಡು ಮೇಲೆ ಹೋಗ್ತಾಯಿದ್ವಿ ಎಲ್ಲರೂ. ಐಟಮ್ಸು ಅಂದರೆ ಮನೆಗೆ ಬೇಕಾಗಿರೋ ಆಲುಕ್ಸುವಾಗ, ಮತ್ತು ಪಾತ್ರೆ ಐಟಮ್ಸ್ ಎಲ್ಲರೂ ತೊಗೊಂಡು ಹೋಗ್ತಾಯಿದ್ವಿ. ಆಮೇಲೆ ಇವರು ಫಸ್ಟು ಅಂದರೆ ಮನೆ ಒಳಗಡೆ ಹೋಗುವಾಗ ದೇವ್ರ ಫೋಟೋ ಮತ್ತು ಅದೇನೋ ಐಟಮ್ಸ್, ಮನೆ ಐಟಮ್ಸ್ ಎಲ್ಲ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಅವ್ರು ಫಸ್ಟ್ ಹೋಗ್ತಾಯಿದ್ರು ಎಲ್ಲ ತೊಗೊಂಡು. ಆಮೇಲೆ ನಾವು ಒಳಗಡೆ ಹೋದ್ವಿ. ಹೋಗಾದ್ಮೇಲೆ ನಾವು ಕೂತಿದ್ವಿ. ಇನ್ನೂ ಟೈಮ್ ಇತ್ತು ಆಲೋಗ್ಸೋಕ್ಕೋಸ್ಕರ, ಟೈಮವರೆಲ್ಲ ನೋಡ್ಕೊಂಡಿದ್ರು. ಹಂಗಾಗಿ ಕೂತಿದ್ವಲ್ಲ ಅಂತ ಆಚೆ ಹೋಗಿ ಕೂತಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಏಕೆಂದರೆ ಇನ್ನೂ ಟೈಮ್ ಇತ್ತು, 8 ಗಂಟೆ ಮೇಲೆ ಹೋಗಿಸ್ಬೇಕು ಅಂತ ಹೇಳಿದ್ಮೇಲೆ ನಾವು 6 ಗಂಟೆ ಆಗಿತ್ತಲ್ವ ಅಂತ ಎಲ್ಲ ತೊಗೊಂಡು ಇದು ಮಾಡ್ತಿದ್ವಿ. ಆಮೇಲೆ ಅಕ್ಕ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ನೋಡ್ಬೋದು ಎಲ್ಲ ರೆಡಿ ಮಾಡಾದಮೇಲೆ ಅವರು ಪೂಜೆ ಮಾಡ್ತಾಯಿತ್ತು. ನೋಡ್ತಿರ್ಬೋದು, ಅಕ್ಕ ಪೂಜೆ ಮಾಡ್ತಾಯಿತ್ತು. ನಾವಂತೂ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ಆಯ್ತಲ್ಲ ಹೋಗಿ. ಆಮೇಲೆ ಅಕ್ಕ ಎಲ್ಲ ಕಡೆ ಪೂಜೆ ಮಾಡ್ತಾಯಿದ್ರು. ಅಂದರೆ ಒಳಗಡೆ ಎಲ್ಲ ಸ್ಟವ್ಗೆಲ್ಲ ಕುಂಕುಮ ಎಲ್ಲ ಇಕ್ಕಿ ಹೂವೆಲ್ಲ ಮುಚ್ಚಿಸಿ ಒಳಗಡೆನೂ ಮತ್ತು ಆಚೆನೂ ದೇವ್ರ ಮನೆ ಹತ್ರ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಿಕ್ಕದಾಗಿದೆ ದೇವ್ರ ಮನೆ, ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ನೋಡ್ತಾ ಇರ್ಬೋದು ಹಾಲೆಲ್ಲ ಇಕ್ಕಿ ಆಲ್ರೆಡಿ ಹೊಸ ಪಾತ್ರೆ ಇಡಬೇಕು ಅಂತ ಹೇಳ್ಬಿಟ್ಟು ಹೊಸ ಪಾತ್ರೆಯಲ್ಲಿ ಇಕ್ಕಿ ಹಾಲಿಕ್ಸ್ತಾ ಇದ್ದಾರೆ. ಅಕ್ಕ ಪೂಜೆ ಮಾಡ್ತಿದ್ರೆ ನಾವೆಲ್ಲ ನಿಂತ್ಕೊಂಡು ಅಕ್ಕ ಪೂಜೆ ಮಾಡೋದನ್ನ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮೇಲೆ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ನಾನು ಡ್ರೆಸ್ ತಂದಿದ್ದೆ ಹಾಲಿಕ್ಸುವಾಗ ಹಾಕೊಬೇಕು ಅಂತ, ಬಟ್ ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಏಕೆ ಅಂದರೆ ಅಲ್ಲಿ ಎಲ್ಲರೂ ಹಂಗಂಗೆ ಅಂದರೆ ಹಾಕೊಬಂದಿದ್ವಲ್ಲ, ಅಲ್ಲಿ ಡ್ರೆಸ್ಸಲ್ಲಿ ಇದ್ದಿದ್ದರಿಂದ ನಾವು ಏನು ಚೇಂಜ್ ಮಾಡಿಲ್ಲ, ಹಂಗೆ ಇದ್ದೆ. ಡ್ರೆಸ್ ಮಾತ್ರ ತೊಗೊಬಂದು ಹಂಗೆ ವಾಪಸ್ ಮನೆಗೆ ತೊಗೊಬಂದಿದ್ದೆ ಅಷ್ಟೇ ಅದನ್ನು. ಆಮೇಲೆ ಮಂಗಳಾರತಿ ಎಲ್ಲ ಆಯಿತು. ಮಂಗಳಾರತಿ ಎಲ್ಲ ಮಾಡಿ ನೀಟಾಗಿ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಒಳ್ಳೇದಾಗಲಿ ಅಂತ ನಾವು ಹಾಲುಕ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನೋಡ್ಬೋದು ಅಕ್ಕ ಅಲ್ಲಿಗೆ ಇದಚ್ಲಿ ಅಂತ ಕಾಯ್ತಾಯಿದ್ರೆ ಅವ್ನ ಮೇಲ್ಗಡೆ ನೀರು ಬರ್ತೈತೆ, ಅದನ್ನು ಆನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದ. ಅತ್ತೆ ವೀಡಿಯೋ ಮಾಡಿಬಿಡತ್ತೆ ಅಂತ ಇದ್ದ. ಆಮೇಲೆ ಅಕ್ಕ ಗ್ಯಾಸ್ ಹಚ್ತಾಯಿದ್ರು, ಅಂದರೆ ಹಾಲು ಕಾಯಲಿ ಅಂತ ಹೇಳ್ಬಿಟ್ಟು ಗ್ಯಾಸ್ ಹಚ್ಚಾದ್ಮೇಲೆ ನಾನು ನೋಡ್ತಾ ಇರ್ಬೋದು. ಈಗ ಹಾಲು ಉಕ್ತಾಯಿದ್ದೆ, ಹಾಲು ಚೆನ್ನಾಗಿ ಉಕ್ಕಾದ್ಮೇಲೆ ನೋಡ್ತಾ ಇರ್ಬೋದು ಈಗ ಹೆಂಗೆ ಉಕ್ಕುತ್ತೆ ಅಂತ ನೋಡಿ. ಇನ್ನು ಬಂತು ಉಕ್ಬಿಡ್ತು. ಉಕ್ಕಾದ್ಮೇಲೆ ನೋಡಿ ಒಂದು ಚಪ್ಪಲ್ ಹೊಡಿ ಸೌಂಡ್ ಹಾಕ್ತೀನಿ. ಅಂದರೆ ಖಾಲಿ ಮನೆ ಇದೆಯಲ್ಲ, ಅದಕ್ಕೋಸ್ಕರ ಸೌಂಡ್ ಜೋರಾಗಿ ಕೇಳಿಸ್ತಾ ಇತ್ತು. ಆಮೇಲೆ ಹಾಲಿಗೆ ಸಕ್ಕರೆ ಎಲ್ಲ ಹಾಕ್ಕೊಂಡು ಎಲ್ಲನೂ ಲೋಟಕ್ಕೆ ಸೋಸ್ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕ ಸಕ್ಕರೆ ಹಾಕ್ತಾಯಿದ್ರು. ಸಕ್ಕರೆ ಹಾಕಿದ್ಮೇಲೆ ನಾವೆಲ್ಲ ಹೋಗಿ ಆಚೆಗಡೆ ಕೂತ್ಕೊಂಡ್ವಿ. ಅಕ್ಕ ಸೋಸ್ಕೊಂಡು ತೊಗೊಬಂದರು. ಆಮೇಲೆ ಎಲ್ಲರೂ ಸೇರ್ಕೊಂಡು ಕುಡಿತಾಯಿದ್ವಿ. ಕೂತಿದ್ಮೇಲೆ ಆಮೇಲೆ ಸಕ್ಕರೆ ನಂಗೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಸಕ್ಕರೆ ಎಲ್ಲ ಹಾಕ್ಕೊಂಡು ನಾವು ಕುಡಿತಾಯಿದ್ವಿ. ಆಮೇಲೆ ನಾವು ಹಾಲೆಲ್ಲ ಉಗ್ಸಾದ್ಮೇಲೆ ಒಂದು 9-9:30 ಆಗಿತ್ತು ಅನಿಸುತ್ತೆ. ಆಗ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಆಚೆ ಹೋಗ್ತಾಯಿದ್ವಿ. ಏಕೆಂದರೆ ಮನೆಗೇನು ಐಟಮ್ಸ್ ಅಂತರದ ತಂದಿಲ್ಲ ಅಂದ್ಬಿಟ್ಟು ಅಡುಗೆ ಮಾಡೋ ಅಂಥವನ್ನ ಹೋಟ್ಲಿಗೆ ಹೋಗಿದ್ವಿ ಬೆಳಿಗ್ಗೆ ತಿಂಡಿ ಮಾಡ್ಕೊಬರೋಕ್ಕೆ. ತಿನ್ಕೊಂಡು ಬರುವಾಗ ನೋಡ್ಬೋದು ಐಸ್ ಕ್ರೀಮ್ ಎಲ್ಲ ತಿಂತಾಯಿದ್ವಿ ನಾವೆಲ್ಲ 3 ಜನನೂ ಕೂತ್ಕೊಂಡು. ಆಮೇಲೆ ಅಲ್ಲಿಂದ ಮತ್ತೆ ಮನೆಗೆ ಬಂದ ತಕ್ಷಣ ದಬ್ಬಾಕೊಂಡು ಮಲ್ಕೊಬಿಟ್ವಿ. ಏಕೆಂದರೆ ರಾತ್ರಿ ಅಂತೂ ಯಾರಿಗೂ ನಿದ್ದೆ ಇಲ್ದಿದ್ದರಿಂದ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಅವರು ಒಬ್ಬೊಬ್ಬರಾಗಿ ಎದ್ದೇಳ್ತಾಯಿದ್ರು. ಇಲ್ಲೋಡಿ ಇನ್ನೂ ಅವನು ಎದ್ದಿಲ್ಲ, ಮಲ್ಕೊಂಡೇ ಮಾತಾಡ್ತಿದ್ದ. ಆಮೇಲೆ ಹಂಗೆ ಕೂತ್ಕೊಂಡು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾವು ಡ್ರೆಸ್ ತಂದು ಸುಮ್ಮನೆ ಹಾಕ್ಕೊಳ್ಳಿಲ್ಲ ಅಂತ ಎಲ್ಲ. ಆಮೇಲೆ ಕೂತ್ಕೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಬೆಳಕಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಹಾಲಿಗೂ ಬರುತ್ತೆ, ರೂಮಲ್ಲೂ ಅಷ್ಟೇ, ಕಿಚನಲ್ಲೂ ಅಷ್ಟೇ, ಎಲ್ಲ ಕಡೆ ಬೆಳಕಿದೆ, ಚೆನ್ನಾಗಿತ್ತು. ಆಮೇಲೆ ನಾವು ಸಂಜೆ ಮೇಲೆ ಅಕ್ಕ ನಾನು ಕೂತ್ಕೊಂಡು ಪಾತ್ರೆ ಎಲ್ಲ ಬೆಳಕಿದ್ವಿ. ಆಮೇಲೆ ಅವರಿಬ್ಬರು ಎಲ್ಲ ಜೋಡಿಸ್ತಾಯಿದ್ರು. ಮತ್ತೆ ನೈಟ್ ಡಿನ್ನರ್ಗೆ ಅಂತ ಆಚೆ ಹೋಗಿದ್ವಿ ಊಟಕ್ಕೆ. ಊಟ ಎಲ್ಲ ಅಲ್ಲೇ ತಿಂದ್ಕೊಂಡು ಮುಗಿಸ್ಕೊಂಡು
ಬಂದ್ವಿ ಆ ಕಡೆಯಿಂದ. ನೋಡ್ಬೋದು ಕಾರಲ್ಲೇ ಕೂತ್ಕೊಂಡು 3 ಜನ ಬರೀ ಮಾತಾಡೋದೇ ಆಗುತ್ತೆ. ನಾವು 3 ಜನ, ಅವರಿಬ್ಬರೇನಾದ್ರು ಹೇಳ್ತಾ ಇರ್ತಾರೆ, ಅದನ್ನು ಕೇಳಿಸ್ಕೊಂಡು ಹೋಗ್ತಾಯಿದ್ವಿ. ನೋಡ್ಬೋದು ಹಾಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಮಾತಾಡ್ಕೊಂಡು ಮನೆಗೆ ಹೋಗಿ ಇನ್ನೇನು ಮನೆಗೆ ಅಷ್ಟೇ ಕೆಲಸ. ಸ್ವಲ್ಪ ಹೊತ್ತಂತೂ ನಿದ್ದೆ ಬರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಿದ್ದೆ ಬಂತು, ಯಾಕೆ ನಾವು ಡೇ ನಿದ್ದೆ ಮಾಡಿದ್ವಿ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಹಾಗೆ ಬೇಗ ಕಮೆಂಟಲ್ಲಿ ವಿಡಿಯೋಸ್ ಹೇಗೆ ಅನ್ನಿಸ್ತಾ ಇದ್ದಾವೆ ಮತ್ತು ಎಲ್ಲ ವಿಡಿಯೋಸ್ ಹಿಂಗೆ ಬರ್ತಾಯಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಾಗ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.